ಇವತ್ತು ಸಂಡೇ ಅಂತ ಮನೇಲಿ ಏನು ಮಾಡೋಣ ಅಂತ ತೋಟಕ್ಕೆ ಹೊರಟೆ. ನಮ್ಮ ಅಕ್ಕನ ಕೈಲಿ ಅದೇ ಬೇರೆ ತಿಂದೆ, ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. 9 ಗಂಟೆಗೆ ಇದ್ದು ಖುಷಿ ಎಬ್ರಿಸಿಲ್ಲ ಅಂತ ಆಚೆ ಬಂದು ನೋಡಿದ್ರೆ ನಮ್ಮ ಅಪ್ಪ ಹಿಡ್ಕೊಂಡು ಕೂತಿತ್ತು. ಹಾಗೆ ಎಣ್ಣೆ ಹಾಕ್ಕೊಂಡು ಹೊಟ್ಟೆಗೆಲ್ಲ ತಲೆಗೆ ಪಾರ್ಟ್ನರ್ ಮನೆಗೆ ಆರ್ಡ್ರ್ ಇತ್ತು ಅಂತ ಹೇಳೋಣ ಅಂತ ಅಮ್ಮನ ಹತ್ರ ಜಗಳಾಡ್ತಿದ್ಲು. ನಮ್ಮ ಅತ್ತೆ ಮನೇಲಿ ಕೊತ್ತಂಬರಿ ಸೊಪ್ಪು ಕೀಳೋದಿತ್ತು ಅಂತ ನಮ್ಮ ಅಣ್ಣ ಬಂದಿತ್ತು ಕರ್ಕೊಂಡು ಹೋಗೋಕ್ಕೆ. ನಮ್ಮ ಅಜ್ಜಿನೇ ಎತ್ತಾಕೊಂಡು ತೋಟದ ಕಡೆ ಹೊರಟೆ. ಇದೇ ನಮ್ಮ ಅತ್ತೆ ಮನೆ. ಕ್ಯೂಟ್ ಕ್ಯೂಟಾಗಿತ್ತು ಕರು ಅಂತ ಮಾತಾಡ್ಸ್ಕೊಂಡ್ ಬಂದ್ರೆ ಒಳಗೆ ಬಂದ್ರೆ ನಮ್ಮ ಏನ್ ಮೀಸೆ ಏನ್ ಮೀಸೆ ಸ್ನ್ಯಾಪ್ಚಾಟ್ ಅಲ್ಲಿ ಮೀಸೆ ಹಾಕ್ಬೇಕಾ ಹಾ ಇಲ್ಲ ಇಲ್ಲ ಮುತ್ಕೊಡು ಅದಕ್ಕೆ ಒಂದು ಅಷ್ಟೇನಾ ಹಾಕ್ತೀನಿ ತಡಿ ಮೀಸೆ ಎಲ್ಲೇ ಬೆಕ್ಕು ನಾಯಿಕೊಂಡ್ರು ಅಯ್ಯನ್ಸ್ದಲ್ಲೇ ಮುದ್ದಾಡ್ದಲ್ಲೇ ಕಳ್ಸಲ್ಲ. ಅತ್ತೆ ಸೊಪ್ಪು ಕೀಳೋಣ ಬಾ ಅಂತ ಕರ್ಕೊಂಡು ಹೋಗ್ತಿತ್ತು. ಅದಕ್ಕಿಂತ ಮುಂಚೆ ನಮ್ಮ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ನಮ್ಮ ತೋಟಕ್ಕೆ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಇದೇ ನಮ್ಮ ತೋಟ. ನಮ್ಮ ಮನೆ ಚೇರ್ಮನ್ ಅವರು ಹುಲ್ ತಿಂತವ್ರು ನೋಡ್ರಿ. ನಮ್ಮ ಅತ್ತೆ ಮನೆ ತೋಟದ ಪಕ್ಕನೇ ನಮ್ಮ ತೋಟನೂ ಇರೋದು. ಅಲ್ಲಿ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದಿತ್ತು. ಇನ್ನು ಜೋಕಾಲಿ ಆಡ್ತಾವೆ. ನಮ್ಮ ತೋಟ ನೋಡ್ಕೊಂಡು ನಮ್ಮ ಅತ್ತೆ ತೋಟದಲ್ಲಿ ಸೊಪ್ಪಿಟ್ಟಿತ್ತು ಅಂತ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಅಷ್ಟೇ. ನಾನೀ ಸುಬ್ಬು ನಯನ್ಸನ ಅಂದರೆ ನನ್ನೇ ಅವನು ನಯನ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಸಾಂಬಾರು ಸೊಪ್ಪು ಕುಯ್ಯೋಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರ ಮನೆ ಕೆಲಸ ಮಾಡೋಕ್ಕೆ ಬಂದರೆ ನೋಡ್ರಿ ಯಪ್ಪ. ಹಾಂ ಹಿಂಗೆ ಅವನು ಇನ್ನು ಕಳ್ಳನ ಮಗ. ಅವನು ಮಗ ಅಲ್ಲ ಇವನು. ಈ ಕೊತ್ತಂಬರಿ ಸೊಪ್ಪು ಮಧ್ಯೆ ಅಲ್ಲ, ಕಳೆ ಮಧ್ಯೆ ಕೊತ್ತಂಬರಿ ಸೊಪ್ಪು ಕೀಳೋ ಅಷ್ಟರಲ್ಲಿ ಸಾಕಾಗೋಯ್ತು. ನಮ್ಮ ಅಣ್ಣನ ಜೊತೆ ಒಂದು ವಿಡಿಯೋ ಮಾಡ್ಕೊಂಡು ಇವೊಂದೊಂದು ಯಾವಾಗಲೂ ನನಗೆ ಬೆಲ್ಲತ್ತಣ್ಣು ಕಿತ್ಕೊಂಬರೋಣ ಬಾ ಅಂದ. ಅಷ್ಟು ದೂರದಲ್ಲಿ ಒಂದು ಬೆಲ್ಲತ್ತಣ್ಣು ಮರ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ನನ್ನೇ ಕರ್ಕೊಂಡು ಹೋಗ್ತಾವನು ಇವನು. 2 ದಾರಿ ಇತ್ತು, ನೀನು ಆ ಕಡೆ ಬಾ ನಾನು ಈ ಕಡೆ ಬರ್ತೀನಿ ಅಂತ. ಅವ್ನು ಸರಿ ಅಂತ ಹೋದ್ವಿ. ಅಲ್ಲಿ ಮರದಲ್ಲಿ ಎಲ್ಲೂ ಬೆಲ್ಲತ್ತಣ್ಣು ಕಾಣಿಸ್ತಿರ್ಲಿಲ್ಲ. ಹತ್ರ ಹೋಗಿ ನೋಡಿದ ಕಷ್ಟ ಒಂದಿತ್ತು. ಹಂಗೆ ದೂರದಿಂದ ಯಾರನ್ನೂ ಜಡ್ಜ್ ಮಾಡಬಾರ್ದು. ಹತ್ರ ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಬೇಕು. ಈ ಸುಬ್ಬ ಎಲ್ಲ ಆಯ್ಕೊಂಬಂದು ಒಂದು ಕಡೆ ಹಾಕ್ದ. ನಾವಿಬ್ಬರೇ ಸಾಕಾಗಲ್ಲ ಅಂತ ನಮ್ಮ ಬಾಡಿಗಾರ್ಡು ನಮ್ಮ ಜೊತೆ ಬಂದವ್ರೆ. ಅಲ್ಲಿ ನೋಡಿ ಕಾಣಿಸ್ತಾವನೆ ನಮ್ಮ ಬಾಡಿಗಾರ್ಡ್, ಹುಲ್ ತಿನ್ನ ಬಾಡಿಗಾರ್ಡ್. ಶರ್ಟ್ ಬಿಚ್ಚು, ಅದ್ರೊಳಗೆ ತುಂಬ್ಕೊಳ್ಳೋದು. ಬಿಚ್ಚು ಬಿಚ್ಚು, ಮಾತಾಡ್ತೀಯಾ? ಇನ್ನೇನು ಬರುತ್ತೆ? ನನ್ನ ಶರ್ಟ್ ಒಳಗೆ ಎಲ್ಲ ತುಂಬಿಟ. ಹೆಂಗ ಅವನ್ನೆಲ್ಲ ಮೊಡ್ಲಲ್ಲಿ ತುಂಬ್ಕೊಂಡು ವಾಪಸ್ ಮನೆ ಕಡೆಗೆ ಬಂದೆ ಊರಿಗೆ ಹೋಗೋಣ ಅಂತ. ಇವ್ರು ಯಾಕೋ ನಾನು ನೋಡಿದ ತಕ್ಷಣ ಹೆದರ್ಕೊಂಡು ಒಳಗೆ ಹೊಂಟೋಗ್ಬಿಟ್ರು. ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಮಿರರ್ ನೋಡ್ದಾಗ ಸುಮ್ಮನೆ ಇರೋಕ್ಕಾಗುತ್ತಾ? ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬಂದು ಫ್ರೆಶ್ ಆಗಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಣ ಅಂತ ನಮ್ಮ ಊರಲ್ಲಿ ಬಿಸಿಲಿತ್ತು ಅಂತ ಬಂದರೆ ತಿಪ್ಟರಲ್ಲಿ ಈ ರೇಂಜಿಗೆ ಮಳೆ. ಆ ಮಳೆನೇ ನೆನ್ಕೊಂಡು ಹೆಂಗೋ ಡ್ಯಾನ್ಸ್ ಕ್ಲಾಸಿಗೆ ಬಂದೆ. ಜಾತ್ರೆ ಇತ್ತು, ಅಪ್ಪ ಅಮ್ಮನ ಜೊತೆ ಊರಿಗೆ ಹೋಗೋಣ ಅಂತ ಲಿಫ್ಟಿಗೆ ಹಾಕೊಂಡ್ರೆ ನನ್ನ ಲಿಫ್ಟಿಗೆ ಹಾಕೊಂಡಿದ್ಯಾ ಅಂತ ನಮ್ಮ ಅಕ್ಕ ಹೋದ. ಬೇರೆದಾಕೆ ಚೆನ್ನಾಗಿಲ್ಲ. ಸ್ನ್ಯಾಪ್ ಅಲ್ಲ ಕಣೆ, ನಾರ್ಮಲ್ ಕ್ಯಾಮ್ರಾ ಕರ್ಕಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಅದೇ ನಮ್ಮ ಮದರ್ ಉರಿಸ್ತಿದ್ರು ತಿಂದಿದ್ದು. ನಾನು ನೋಡ್ಬೇಕು ಅಂಡ ಅವಾಗ. ಆಮೇಲೆ ಒಂದು ಡ್ಯಾನ್ಸ್ ಆಡ್ತಾಳೆ ಬರೀ ಬರೀ ಹುಯ್ಯಮ್ಮ ಆ ಕನ್ನಡ ತಗೋಯ್ತ ಹುಯ್ಯಮ್ಮ. ತಿನ್ಲಾಗಿಷ್ಟೇ. ಬಾಯ್ ಬಾಯ್.